व्याघ्रो वन्यः पशुः स हिंस्राणां मृगाणां मध्ये अतीव क्रूरः इतरेभ्यः पशुभ्यः व्याघ्रः शीघ्रतरं धावति व्याघ्रस्य देहे सर्वत्र कृष्णाः बिन्दवः रेखाः सन्ति यदि तस्य स्वभावः शान्तः अभविष्यत् तर्हि जनाः मृगान्तरापेक्षया अधिकतरम् आदरिष्यन्त व्याघ्रः वन्यो पशुः वन्यः इत्यस्य अर्थः वने भवः वने जीवति इति कारणतः तस्य वन्यः इति उच्यते ಅಂದ್ರೆ ಅದು ಕಾಡಿನಲ್ಲಿ ವಾಸಿಸುವಂಥದ್ದು ಪಶು ಅನ್ನುವ ಶಬ್ದಕ್ಕೆ ಸಾಮಾನ್ಯ ಅರ್ಥ ಬಂಧಿಸಲು ಯೋಗ್ಯವಾದದ್ದು ಅನ್ನುವ ಅರ್ಥದಲ್ಲಿ ಆದರೆ ಇದನ್ನೇನು ಬಂಧಿಸಿ ಇಟ್ಕೊಳ್ಳಲ್ಲ ಆದರೆ ಸರ್ಕಸ್ಸು ಇತ್ಯಾದಿಗಳಲ್ಲೆಲ್ಲ ಇದನ್ನ ಉಪಯೋಗಿಸ್ತಾರೆ ಅಂದ್ರೆ ಮನುಷ್ಯ ಯಾವುದನ್ನು ಬೇಕಾದ್ರೂ ಬಂಧಿಸ್ತಾನೆ ಅನ್ನುವ ಅರ್ಥದಲ್ಲಿ ಇದನ್ನು ಕೂಡ ಪಶು ಅಂತ ಕರೆದಿದ್ದಾರೆ ಸ ಹಿಂಸ್ರಾಣ ಮೃಗಾಣ ಮಧ್ಯೆ ಅತೀವ ಕ್ರೂರ ಇಲ್ಲಿ ಪಶು ಅಂತ ಕರೆದಾಗ ಕೀದೃಶ ಪಶು ವನ್ಯ ಪಶು ಕಹ ವನ್ಯ ಪಶು ವ್ಯಾಘ್ರ ವನ್ಯ ಪಶು ಹುಲಿಯು ಕಾಡು ಪ್ರಾಣಿ ಸಹ ವ್ಯಾಘ್ರ ಹಿಂಸ್ರಾಣ ಕ್ರೂರವಾದ ಮೃಗಾಣ ಪ್ರಾಣಿಗಳ ಮಧ್ಯದಲ್ಲಿ ಅತೀವ ಕ್ರೂರ ಅತ್ಯಂತ ಅಂದ್ರೆ ಕ್ರೂರದಲ್ಲೂ ಕ್ರೂರತರ ಕ್ರೂರತಮ ವ್ಯತ್ಯಾಸ ಇರುತ್ತಲ್ವ ಹಾಗಾಗಿ ಅತ್ಯಂತ ಹೆಚ್ಚು ಕ್ರೂರವುಳ್ಳದ್ದು ಅನ್ನುವ ಹಿನ್ನೆಲೆಯಲ್ಲಿ ಅತೀವ ಕ್ರೂರ ಅಂತಂದ್ರು ಇತರೇಭ್ಯ ಪಶುಭ್ಯ ವ್ಯಾಘ್ರ ಶೀಘ್ರತರಂ ಧಾವತಿ ಹುಲಿ ದೇಹದಿಂದ ಬಹಳ ದೊಡ್ಡದಾಗಿದ್ರು ಕೂಡ ಹಲವು ಪ್ರಾಣಿಗಳಿಗಿಂತ ಅತ್ಯಂತ ವೇಗವಾಗಿ ಓಡುತ್ತೆ ಇತರೇಭ್ಯ ಪಶುಭ್ಯ ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ ವ್ಯಾಘ್ರವು ಶೀಘ್ರತರಂ ಅಂದ್ರೆ ಇದಕ್ಕಿಂತ ಶೀಘ್ರತಮವಾದದ್ದಿದೆ ಇದು ಬಹಳ ವೇಗವಾಗಿ ಸಾಗುತ್ತೆ ಶೀಘ್ರತರಂ ಧಾವತಿ ಓಡುತ್ತದೆ ವ್ಯಾಘ್ರಸ್ಯ ದೇಹೆ ಸರ್ವತ್ರ ಕೃಷ್ಣಾಬಿಂದವಃ ರೇಖಾಶ್ಚ ಸಂತಿ ವ್ಯಾಘ್ರದ ದೇಹದಲ್ಲಿ ಸರ್ವತ್ರ ಎಲ್ಲೆಡೆ ಕೃಷ್ಣಾ ಕಪ್ಪಾದ ಬಿಂದವಃ ಚುಕ್ಕೆಗಳು ರೇಖಾ ಗೆರೆಗಳು ಸಂತಿ ಇವೆ ಯದಿ ತಸ್ಯ ಸ್ವಭಾವಃ ಶಾಂತಃ ಅಭವಿಷ್ಯತ್ ಇದು ಒಂದು ವಿಶಿಷ್ಟವಾದ ಪ್ರಯೋಗ ಯದಿ ತರ್ಹಿ ಅನ್ನೋದನ್ನ ಸಾಮಾನ್ಯವಾಗಿ ನಾವು ಬಳಸ್ತಾ ಇದ್ದೇವೆ ಒಂದು ವೇಳೆ ಹೀಗಾಗಿದ್ದಿದ್ರೆ ಹಾಗಾಗಿರ್ತಿತ್ತು ಅಂತ ಮತ್ತೆ ಅದು ಧಾತುವನ್ನು ಬಳಸುವಾಗಲೂ ಋಂಗ್ ಪ್ರಯೋಗವನ್ನು ಮಾಡುವಾಗ ಒಂದು ವೇಳೆ ಹಾಗಾಗಿದ್ದಿದ್ದರೆ ಈ ಶಾಂತಃ ಅಭವಿಷ್ಯತ್ ಆಗ ಅಧಿಕತರಂ ಆದರಿಷ್ಯಂತ ಅಂತಿದೆ ಅಭವಿಷ್ಯತ್ ಆದರಿಷ್ಯಂತ ಅಭವಿಷ್ಯತ್ ಅಂದ್ರೆ ಆಗಿದ್ದಿದ್ದರೆ ಆದರಿಷ್ಯಂತ ಆದರಿಸುತ್ತಿದ್ದರು ಹೀಗಾಗಿದ್ರೆ ಹಾಗಾಗ್ತಿತ್ತು ಅಂತ ನಾವು ಹೇಳ್ತೀವಲ್ಲ ಅದನ್ನ ಇಲ್ಲಿ ಲೃಂಗ್ಲಕಾರದಲ್ಲಿ ಬಳಸಿಕೊಳ್ಳುವ ಕ್ರಮ ಯದಿ ಒಂದು ವೇಳೆ ತಸ್ಯ ಆ ವ್ಯಾಘ್ರದ ಸ್ವಭಾವ ಅದರ ಸಹಜವಾದ ನಡತೆ ಶಾಂತಃ ಸಮಾಧಾನ ಚಿತ್ತವಾದದ್ದಾಗಿದ್ದಿದ್ರೆ ಶಾಂತಃ ಅಭವಿಷ್ಯತ್ ತರ್ಹಿ ಆಗ ಜನರು ತಂ ಆ ವ್ಯಾಘ್ರವನ್ನು ಮೃಗಾಂತರಾಪೇಕ್ಷೆಯ ಬೇರೆ ಈಗ ಜಿಂಕೆಯನ್ನು ಎಷ್ಟು ಇಷ್ಟಪಡ್ತಾರೋ ಅಥವಾ ಇನ್ಯಾವ್ದ್ಯಾವುದೋ ಪ್ರಾಣಿಗಳಿವೆಯಲ್ಲ ಚುಕ್ಕೆ ಜಿಂಕೆ ಇತ್ಯಾದಿ
ಆ ಪ್ರಾಣಿಗಳಿಗಿಂತ ಮೃಗಾಂತರಾಪೇಕ್ಷೆಯ ಜಿಂಕೆಗಳ ದೃಷ್ಟಿಯಿಂದ ಅಧಿಕತರಂ ಅತ್ಯಂತ ಹೆಚ್ಚು ಆದರಿಷ್ಯಂತ ಹೆಚ್ಚು ಪ್ರೀತಿಸ್ತಾ ಇದ್ರು. ಅಂದ್ರೆ ಅದರಲ್ಲೂ ಕಪ್ಪು ಚಿಕ್ಕೆ ಅನ್ನೋದು ತುಂಬಾ ಆಧರಿಸ್ಲಿಕ್ಕೆ ಯೋಗ್ಯವಾದಂತಹ ಪ್ರಾಣಿ. ಆದ್ರೆ ಅದಕ್ಕಿಂತ ಹೆಚ್ಚು ಆದರಕ್ಕೆ ಪಾತ್ರವಾಗುವಂಥದ್ದು ಹುಲಿ. ಅಧಿಕತರಂ ಅತ್ಯಂತ ಹೆಚ್ಚು ಆದರಿಷ್ಯಂತ ಆಧರಿಸುತ್ತಿದ್ದವು. ಋಂಗ್ಲಕಾರ ಅಂದ್ರೆ ಭವಿಷ್ಯತ್ ಲಕಾರನ? ಋಂಗ್ಲಕಾರ ಅಂದ್ರೆ ಭವಿಷ್ಯತ್ ಕಾಲನ? ಭವಿಷ್ಯತ್ತನ್ನ ಬಳಸುವುದು ಆಗಿದ್ದಿದ್ರೆ ಅನ್ನುವ ಅರ್ಥದಲ್ಲಿ. ಇವಾಗ ಅಭವಿಷ್ಯತ್ ಆದರಿಷ್ಯಂತ ಎರಡು ಋಂಗೇನ? ಹೌದು. ಯದಿ ಅಂತ ಇರುವುದ್ರಿಂದ ಅಭವಿಷ್ಯತ್ ಅಂದ್ರೆ ಭವಿಷ್ಯಾರ್ಥದಲ್ಲೇ ಒಂದು ವೇಳೆ ಹಾಗಾಗಿದ್ದಿದ್ರೆ, ಮಳೆ ಬರ್ತಿದ್ದಿದ್ರೆ, ಮಳೆ ಬಂದು ಅಂದ್ರೆ ಈಗ ಯಾವುದೇ ಒಂದು ಕ್ರಿಯೆ ಆಗಿರುವುದಿಲ್ಲ, ಆಗಿರ್ತಿದ್ರೆ ಹೀಗಿರ್ತಿತ್ತು ಅಂತ ಬಳಸುವಾಗ ಆಗಿಲ್ಲ ಅದು, ಅಂದ್ರೆ ಆಗ್ಬೇಕಾದ ಕಾಲದ್ದು, ಅಂದ್ರೆ ಈ ಕಾಲದಲ್ಲಂತೂ ಇಲ್ಲ, ಮುಂದೆ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಆಗಿಲ್ಲ ಅನ್ನೋದು ಸತ್ಯ. ಆದ್ರಿಂದಾಗಿ ಭವಿಷ್ಯ. ಯದಿ ಅಭವಿಷ್ಯತ್, ಈಗ ಒಂದು ವೇಳೆ ಮಳೆ ಚೆನ್ನಾಗಾದ್ರೆ ಬೆಳೆ ಚೆನ್ನಾಗಾಗತ್ತೆ, ಒಂದು ವೇಳೆ ಈ ಸರ್ತಿ ಕಪ್ಪು ಗೆದ್ರೆ ನಮ್ಮ ಮರ್ಯಾದೆ ಉಳಿಯುತ್ತೆ ಅಂತ ಈ ರೀತಿ ಮುಂದೆ ಆಗುವಂಥದ್ದನ್ನ ಪ್ರೆಡಿಕ್ಟ್ ಮಾಡೋದು ಅಂತ ಹೇಳ್ತೀವಲ್ಲ, ಅದು ಭವಿಷ್ಯದರ್ಥ ಆಗುತ್ತೆ. ಯದಿ ಒಂದು ವೇಳೆ ತಸ್ಯ ಆ ವ್ಯಾಘ್ರದ ಒಂದು 2 ನಿಮಿಷ ಕೇಳಿಸ್ತಿದ್ಯಾ? ಗುರುಗಳೇ ಕೇಳಿಸ್ತಿದೆ. ಸ್ವಭಾವ ಅದರ ವರ್ತನೆ ಶಾಂತ ಅಭವಿಷ್ಯತ್ ಅತ್ಯಂತ ಸಮಾಧಾನದ್ದಾಗಿದ್ದಿದ್ರೆ, ತರ್ಹಿ ಆಗ ಜನರು ತಮ್ ಅಂದ್ರೆ ಆ ವ್ಯಾಘ್ರವನ್ನು, ಆ ಹುಲಿಯನ್ನು ಮೃಗಾಂತರಾಪೇಕ್ಷೆಯ ಬೇರೆ ಬೇರೆ ಪ್ರಾಣಿಗಳ ಲೆಕ್ಕಕ್ಕಿಟ್ಕೊಂಡ್ರೆ, ಅಂದ್ರೆ ಈಗ ಮುಖ್ಯ ಇಲ್ಲಿ ಮೃಗ ಅಂದ್ರೆ ಜಿಂಕೆಯನ್ನ ಮನುಷ್ಯ ಅದರ ಚುಕ್ಕೆ ಜಿಂಕೆಯನ್ನ ಹೇಗೆ ಪ್ರೀತಿಸ್ತಾನೋ ಆ ಜಾಗದಲ್ಲಿ ಇದನ್ನು ಪ್ರೀತಿಸ್ತಿದ್ದ. ಮೃಗಾಂತರಾಪೇಕ್ಷೆಯ ಜಿಂಕೆಗಳ ದೃಷ್ಟಿಯಿಂದ ಯೋಚಿಸಿದ್ರೆ ಅಧಿಕತರಂ ಅತ್ಯಂತ ಹೆಚ್ಚು ಆದರಿಷ್ಯಂತ ಆದರಿಸುತ್ತಿದ್ದನೋ ಏನೋ ಅನ್ನೋ ತರ. ಆದರಿಸುತ್ತಿದ್ದನು, ಈಗ ಆದರಿಸ್ತಿಲ್ಲ, ಆದರಿಸುವಂತಹ ಪ್ರಸಂಗ ಬರ್ತಿತ್ತು, ಅಂದ್ರೆ ಆದರಿಸುವ ಸಾಧ್ಯತೆಗಳಿತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಗುರುಗಳೇ ಇಲ್ಲಿ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು, ಅದು ನೋಡ್ಲಿಕ್ಕೆ ಬಹಳ ಆಕ್ಚುಲಿ ಚೆನ್ನಾಗಿದೆ, ಅದಕ್ಕೋ ಅಥವಾ ಅಟ್ರಾಕ್ಟಿವ್ ಆಗಿದೆ, ಅದಕ್ಕೋಸ್ಕರ ಅದು ಸ್ವಭಾವ ಈ ತರ ಇದ್ದಿದ್ರೆ ನಮ್ ಜನ ಇಷ್ಟ ಆಗ್ತಾ ಇತ್ತು ಅನ್ನೋ ತರ. ಹೌದು. ಅದನ್ನ ಮನೆಯಲ್ಲೇ ತಂದು ಸಾಕೊಳ್ತಿದ್ರೆ ಎಲ್ಲ. ಪುಣ್ಯಕ್ಕೆ ದೇವರು ಅದಕ್ಕೊಂಚೂರು ಬದುಕ್ಲಿಕ್ಕೆ ಬೇರೆ ದಾರಿ ಮಾಡಿದ. ಅಷ್ಟಾಗಿಯೂ ಬಿಡಲ್ಲ, ಬೇಟೆಯಾಡ್ತಾರೆ, ಏನೋ ಮಾಡ್ತಾರೆ. ಆದ್ರೆ ಸಹಜವಾಗಿ ಪ್ರಾಣಿಗಳು ಅವುಗಳ ಪಾಡಿಗೆ ಅವುಗಳಿದ್ರೆ ತುಂಬಾ ಆನಂದವಾಗಿರ್ತವೆ. ಮನುಷ್ಯರ ವ್ಯವಸ್ಥೆಯನ್ನ ತಗ್ಗಿಸ್ಲಿಕ್ಕೆ ದೇವರು ಮಾಡ್ಬೇಕಾದ್ದೆಲ್ಲ ಮಾಡಿದ್ದಾರೆ. ಆದ್ರೂ ಜಿಂಕೆ ಅಷ್ಟಾದ್ರೂ ಅವನ ಕೈಗೆ ಸಿಗಲ್ಲ. ಅದು ಬಹಳ ಸೆನ್ಸಿಟಿವ್ ಮತ್ತೆ ಬಹಳ ವೇಗವಾಗಿ ಓಡುತ್ತೆ. ಆದ್ರೂ ಮನುಷ್ಯ ಅದನ್ನ ಬೇರೆ ಒಂದು ದಾರಿಯಿಂದ ಹಿಡಿದು ಹಾಕ್ತಾರೆ, ಏನು ಮಾಡ್ತಾರೆ.
ಆದ್ರೆ ಇದನ್ನು ಹಿಡಿದು ಹಾಕಿ ಸಾಕ್ಲಿಕ್ಕೂ ಸಾಧ್ಯ ಇಲ್ಲ, ಅದರಿಂದಾಗಿ ಅದು ಬದುಕತ್ತೆ ಅಂತ. ವ್ಯಾಘ್ರಹ ಅಕಾರ ಅಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ವ್ಯಾಘ್ರಹ ಅಂತ ನಾನು ಓದ್ದೆ, ಆದ್ರೆ ಅಲ್ಲಿ ವ್ಯಾಘ್ರೋ ಅಂತಿದೆ. ಏನು ಹಾಗಂದ್ರೆ ಅಂದ್ರೆ ಮುಂದೆ ವನ್ಯ ಅಂತ ವ ಇರುವುದ್ರಿಂದ ಆ ವಿಸರ್ಗಕ್ಕೆ ಉ ಅನ್ನುವ ಆದೇಶ ಬಂದು ರಸಜುಷೋ ರುಹು, ಆ ಉ ಅನ್ನೋದು ವ್ಯಾಘ್ರ ಪ್ಲಸ್ ಉ ವ್ಯಾಘ್ರೋ ಅಂತ ಆಗುತ್ತೆ, ಮತ್ತೆ ಗುಣಸಂಧಿ ಆಗಿದೆ. ವ್ಯಾಘ್ರೋ ವನ್ಯ ಪಶು, ವನ್ಯ ವನೇ ಭವ ಪುಲ್ಲಿಂಗ ಪ್ರಥಮ ಏಕ, ಪಶು ಉಕಾರ ಅಂತ ಪುಲ್ಲಿಂಗ ಪಶು ಶಬ್ದ. ವ್ಯಾಘ್ರ ವನ್ಯ ಪಶು ಮೂರು ಕೂಡ ಸಮಾನ ವಿಭಕ್ತಿಕವಾದ ಶಬ್ದಗಳು. ಇಲ್ಲಿ ಕ್ರಿಯಾಪದ ಇಲ್ವೇ ಇಲ್ಲ, ಆದ್ರೂ ವಾಕ್ಯ ನಮ್ಗೆ ಅರ್ಥ ಆಗ್ತಾ ಇದೆ. ಬಹಳ ಜನ ಕೆಲವು ಸಿದ್ಧಾಂತಗಳಲ್ಲಿ ಕ್ರಿಯಾನ್ವಯವಾದ ವಾಕ್ಯದಲ್ಲಿಯೇ ಪ್ರಮಾಣ, ಕ್ರಿಯಾನ್ವಯ ಇಲ್ಲದೆ ಇದ್ರೆ ಆ ವಾಕ್ಯ ಅರ್ಥ ಆಗುದಿಲ್ಲ ಅಂತ ಹೇಳ್ತಾರೆ. ಈ ವಾಕ್ಯ ನಮ್ಗೆ ಕ್ರಿಯೆ ಇಲ್ಲದೆ ಇದ್ರೂ ಕೂಡ ಅರ್ಥ ಆಗ್ತಾ ಇದೆ. ಇದನ್ನ ಆಚಾರ್ಯರು ಹೇಳಿದ್ರು, ಮಧ್ವಾಚಾರ್ಯರು ಹೇಳ್ತಾರೆ, ಯೋಗ್ಯೇತರ ಅನ್ವಯದಲ್ಲಿ ಶಕ್ತಿ ಹೊರತು ಕ್ರಿಯಾನ್ವಯದಲ್ಲಿ ಶಕ್ತಿ ಅಂತ ಹೇಳಬಾರದು. ಶಕ್ತಿ ಅಂದ್ರೆ ವಾಕ್ಯ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸೌಲಭ್ಯ. ಒಂದು ವಾಕ್ಯ ಅರ್ಥ ಆಗ್ಲಿಕ್ಕೆ ಕ್ರಿಯಾಪದ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ನಿಮ್ಗೆ ಹಣ್ಣು ಅಂತ ಹೇಳಿದ್ರೆ ಏನು, ಹಣ್ಣು ತಿನ್ನು ಅಂತನೋ, ಹಣ್ಣು ಇದೆ ಅಂತನೋ, ಹಣ್ಣನ್ನು ಎಸಿ ಅಂತನೋ, ಹಣ್ಣಲ್ಲಿ ಹುಳ ಇದೆ ಅಂತನೋ, ಏನು ಅಂತ ಪ್ರಶ್ನೆ ಬರುತ್ತೆ. ಅಂದ್ರೆ ಏನೋ ಒಂದು ಕ್ರಿಯೆ ಹೇಳಬೇಕು. ಹೌದು, ಕ್ರಿಯೆ ಇದ್ದಾಗ್ಲೂ ಅನೇಕ ಸರ್ತಿ ನಮಗೆ ವಾಕ್ಯ ಅರ್ಥ ಆಗುವಂತದ್ದಿದೆ. ಕ್ರಿಯೆ ಇಲ್ಲದೆ ಇದ್ದಾಗ ಕೆಲವೊಂದು ಸರ್ತಿ ವಾಕ್ಯವೇ ಗೊತ್ತಾಗುದಿಲ್ಲ ಅನ್ನುವ ಪ್ರಸಂಗವೂ ಇದೆ. ಆದ್ರೆ ಯಾವಾಗ್ಲೂ ಹಾಗೇನೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಆಚಾರ್ಯರು ಕೆಲವು ಪ್ರಸಂಗಗಳಲ್ಲಿ ಬಿಡಿಸಿ ಹೇಳಿದ್ದನ್ನೇ ಇಲ್ಲಿ ಒಂದು ಉದಾಹರಣೆ ನಮಗೆ ಸಿಗುತ್ತೆ. ವ್ಯಾಘ್ರವು ಕಾಡಿನಲ್ಲಿ ವಾಸಿಸುವ ಪಶುವು. ಅದನ್ ಬೇಕಾದ್ರೆ ಇನ್ನು ಕ್ರಿಯೆ ಇದೆ ಅಂತ ಹೇಳೋರು ಹಠ ಮಾಡಿದ್ರೆ ಪಶುವು ಆಗಿದೆ ಅಂತ ಮತ್ತೆ ಒಂದು ಕ್ರಿಯೆಯನ್ನ ತೋರಿಸ್ಬೇಕು. ಅದು ಆಗಿದೆ ಅಂತ ಅನ್ನೋದು ಏನಾದ್ರೂ ಕೂಡ ಬೇಕೇ ಬೇಕಾದ ಅಂಶ ಏನಲ್ಲ ಅನ್ನೋದು ಅರ್ಥ ಆಗುತ್ತೆ. ವ್ಯಾಘ್ರವು ವನ್ಯ ಪಶು ಆಗಿದೆ. ಈ ಪಶು ವನ್ಯ ಅಂದ್ರೆ ವನದಲ್ಲಿ ಇರುವಂತದ್ದು. ಅದ್ರದ್ದು ಏನಾದ್ರು ಕೃದನ್ ಅಲ್ಲ, ಅದ್ರದ್ದು ಪ್ರತ್ಯಯ ಹೇಗೆ ಅಂತ. ವನೇ ಭವಃ ವನ್ಯ ಯತ್ ಪ್ರತ್ಯಯ. ವನದಲ್ಲಿ ಹುಟ್ಟಿ ಬೆಳೆದದ್ದು, ಅದರಿಂದಾಗಿ ವನ್ಯ. ಸಹ ಹಿಂಸ್ರಾಣ, ಇಲ್ಲಿ ಪಶು ಅನ್ನುವಲ್ಲಿ ಉಕಾರ ಅಂತವಾದ ಶಬ್ದ ಶಂಭು ಶಬ್ದದ ಹಾಗಾಗುತ್ತೆ. ಸಹ ಹಿಂಸ್ರಾಣಾಂ ಮೃಗಾಣಾಂ ಮಧ್ಯೆ ಅತೀವ ಕ್ರೂರ. ಸಹ ಪುಲ್ಲಿಂಗ ಪ್ರಥಮ ಏಕ, ಹಿಂಸ್ರಾಣಾಂ ಹಿಂಸ್ರ ಶಬ್ದ ಅಕಾರ ಅಂತ ಪುಲ್ಲಿಂಗ ಷಷ್ಠಿ ಬಹುವಚನ. ಹಿಂಸ್ರಃ ಹಿಂಸ್ರೌ ಹಿಂಸ್ರಾಹ ಹಿಂಸ್ರಸ್ರ ಹಿಂಸ್ರಯೋ ಹಿಂಸ್ರಾಣಾಂ ಷಷ್ಠಿ ಬಹು. ಹಿಂಸ್ರ ಅಂದ್ರೆ ಹಿಂಸೆ ಮಾಡುವಂಥದ್ದು. ಹಿಂಸೆಯ ರಮಂತೆ ಇತಿ ಹಿಂಸ್ರಾಹ, ಹಿಂಸೆ ಮಾಡಿ ಖುಷಿ ಪಡ್ತವೆ ಅಂದ್ರೆ ಅವುಗಳು ಹಾಗೆ ಹಿಂಸೆ ಮಾಡಿ ಕೊಂದಾಗ್ಲೇ ಅವುಗಳಿಗೆ ಬಿಸಿ ನೆತ್ತರು ಸಿಗುವುದು, ರುಚಿಯಾದ ಮಾಂಸ ಸಿಗುವುದು. ಮೃಗಾಣ ಮೃಗಃ ಮೃಗಾಣಾಂ ಷಷ್ಠಿ ಬಹು. ಮಧ್ಯೆ ಮಧ್ಯದಲ್ಲಿ ಸಪ್ತಮಿ ವಿಭಕ್ತಿ ಏಕವಚನ. ಅತೀವ ಅತೀವ ಅವ್ಯಯ. ಮಧ್ಯೆ ಅತೀವ ಮಧ್ಯೇತೀವ ಅದು ಪೂರ್ವರೂಪ ಸಂಧಿ ಆಗತ್ತೆ. ಮಧ್ಯೆ ಅತೀವ ಮಧ್ಯೇತೀವ. ಕ್ರೂರಃ ಅಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ. ಕ್ರೂರಃ ಕ್ರೂರೌ ಕ್ರೂರಾಃ. ಇತರೇಭ್ಯಃ ಪಶುಭ್ಯಃ ಇತರೇಭ್ಯಃ ಪಶುಭ್ಯಃ ಇತರ ಪ್ರಾಣಿಗಳಿಗಿಂತ ಅಂದ್ರೆ ಇದು ಪಂಚಮಿ ವಿಭಕ್ತಿ ಬಹುವಚನ ಎರಡೂ ಕೂಡ. ಇತರಃ ಪಶು ಇತರೇಭ್ಯಃ ಪಶುಭ್ಯಃ. ಪಂಚಮಿ ಬಹು ಪಶೋಃ ಪಶ್ವೋಃ ಪಶೋಃ ಪಶು ಪಶುಭ್ಯಾಂ ಪಶುಭ್ಯಃ. ವ್ಯಾಘ್ರಃ ಮತ್ತೆ ಅಕಾರ ಅಂತ ಪುಲ್ಲಿಂಗ ಶೀಘ್ರತರಃ
ಶೀಘ್ರತರಂ ವೇಗವಾಗಿ, ಶೀಘ್ರತರಂ ಧಾವತಿ ದ್ವಿತೀಯ ವಿಭಕ್ತಿ ಏಕವಚನ ಶೀಘ್ರತರಂ, ಅದು ಕ್ರಿಯಾ ವಿಶೇಷಣವೂ ಹೌದು. ಶೀಘ್ರತರಂ ಶೀಘ್ರವಾಗಿ ಅಂತ ನಾವು ಅರ್ಥ ಹೇಳ್ತೇವೆ, ಆದ್ರೆ ಅದು ವಿಶೇಷಣವಾಗಿ ಬರುವಂತದ್ದು ದ್ವಿತೀಯ ವಿಭಕ್ತಿಯಲ್ಲಿ ಬರುತ್ತೆ. ಧಾವತಿ ಧಾವತಿ ಧಾವತಃ ಧಾವಂತಿ, ಧಾವತಿ ಓಡುವುದು ಅನ್ನುವ ಅರ್ಥದಲ್ಲಿ. ಧಾವ್ ಧಾತು, ಧಾವ್ ಸಂಚಲನೆ, ಲಟ್ ಪ್ರಥಮ ಏಕ, ಧಾವತಿ ಧಾವತಃ ಧಾವಂತಿ, ಧಾವಸಿ ಧಾವತಃ ಧಾವತ, ಧಾವಾಮಿ ಧಾವಾವಹ ಧಾವಾಮಹ. ವ್ಯಾಘ್ರಸ್ಯ ದೇಹೆ, ವ್ಯಾಘ್ರಸ್ಯ ಷಷ್ಠಿ ವಿಭಕ್ತಿ ಏಕವಚನ. ದೇಹೆ ದೇಹಃ ದೇಹೌ ದೇಹಾಃ ದೇಹೆ ಸಪ್ತಮಿ ಏಕವಚನ. ಸರ್ವತ್ರ, ಅದು ತ್ರ ಅನ್ನೋದು ಒಂದು ಪ್ರತ್ಯಯ. ಅತ್ರ ಕುತ್ರ ಅನ್ಯತ್ರ ಏಕತ್ರ ಬಹುತ್ರ ಕುತ್ರ ಇದೆಲ್ಲ ತ್ರ ಅನ್ನುವ ಪ್ರತ್ಯಯ, ಅದು ಸ್ಥಳವನ್ನು ಹೇಳುವಂತದ್ದಕ್ಕೋಸ್ಕರ ಇರುವ ಪ್ರತ್ಯಯ. ತ್ರ ಅನ್ನೋದು ಜಾಗದಲ್ಲಿ ಅಂತ ಹೇಳುತ್ತೆ. ಸರ್ವತ್ರ ಎಲ್ಲಾ ಜಾಗದಲ್ಲಿ. ಕೃಷ್ಣಾಹ ಕಪ್ಪಾದ, ಅದು ಕೃಷ್ಣ ಕೃಷ್ಣೌ ಕೃಷ್ಣಾಹ, ಕೃಷ್ಣ ಅನ್ನೋದು ಪುಲ್ಲಿಂಗದ ಪ್ರಥಮ ವಿಭಕ್ತಿ ಬಹುವಚನದ ರೂಪ ಕೃಷ್ಣಾಹ. ಬಿಂದವಃ ಉಕಾರಾಂತವಾದ ಶಬ್ದ, ಬಿಂದು ಬಿಂದು ಬಿಂದವಃ, ಬಿಂದುಂ ಬಿಂದು ಬಿಂದೂನ್, ಉಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ರೇಖಾಹ ಬಿಂದುಗಳು, ರೇಖೆಗಳು ಕೂಡ. ರೇಖಾ ಶಬ್ದ ಆಕಾರಾಂತ ಸ್ತ್ರೀಲಿಂಗ, ರೇಖಾ ರೇಖೆ ರೇಖಾಹ. ಚ ಅವ್ಯಯ, ರೇಖಾಶ್ಚ ಶ್ಚುತ್ವ ಸಂಧಿ. ಸಂತಿ ಅಸ್ತಿಸ್ತಃ ಸಂತಿ, ಅದು ಲಟ್ಲಕಾರ ಪ್ರಥಮ ಪುರುಷ ಬಹುವಚನ. ಅಸ್ತಿಸ್ತಃ ಸಂತಿ, ಅಸಿಸ್ಥಃ ಸ್ಥ, ಅಸ್ಮಿಸ್ವಃ ಸ್ಮಃ. ಯದಿ ತಸ್ಯ ಸ್ವಭಾವಃ ಶಾಂತಃ ಅಭವಿಷ್ಯತ್, ಯದಿ ಅವ್ಯಯ, ತಸ್ಯ ಷಷ್ಠಿ ವಿಭಕ್ತಿ ಏಕವಚನ. ಸ್ವಭಾವಃ ಪುಲ್ಲಿಂಗ ಪ್ರಥಮ ಏಕ, ಶಾಂತಃ ಪುಲ್ಲಿಂಗ ಪ್ರಥಮ ಏಕ, ಅಭವಿಷ್ಯತ್ ಲುಂಗ್ ಪ್ರಥಮ ಏಕ ಅಭವಿಷ್ಯತ್, ಶಾಂತಃ ಅಭವಿಷ್ಯತ್ ಶಾಂತೋ ಅಭವಿಷ್ಯತ್. ವಿಸರ್ಗಕ್ಕೆ ಊ ಬಂದು ಅಲ್ಲಿ ಗುಣವಾಗಿ ಆಮೇಲೆ ಪೂರ್ವರೂಪ ಸಂಧಿ ಆದ್ರೆ ಶಾಂತೋ ಭವಿಷ್ಯತ್ ಅಂತ ರೂಪ ಆಗುತ್ತೆ. ಲುಂಗ್ ಪ್ರಥಮ ಏಕ. ತರ್ಹಿ ಅದು ಕೂಡ ವ್ಯಯ. ಜನಾಹ ಪುಲ್ಲಿಂಗ ಪ್ರಥಮ ಬಹು, ತಂ ದ್ವಿತೀಯ ವಿಭಕ್ತಿ ಏಕವಚನ. ಜನಾಸ್ತಂ ಸಕಾರಾದೇಶ ವಿಸರ್ಗ ಸಂಧಿ. ಮೃಗಾಂತರಾಪೇಕ್ಷಯ, ಅನ್ಯಃ ಮೃಗಃ ಮೃಗಾಂತರಂ. ಮೃಗಾಂತರ ಅಪೇಕ್ಷೆಯ ಅಂದ್ರೆ ಅದನ್ನ ಹೋಲಿಸಿದ್ರೆ, ಅದಕ್ಕೆ ಜೋಡಿಸಿದ್ರೆ, ಅದನ್ನ ಗಮನಿಸಿದ್ರೆ ಅದು ಅಪೇಕ್ಷೆಯ ಅನ್ನೋದು ತೃತೀಯ ವಿಭಕ್ತಿ ಏಕವಚನ. ಅಪೇಕ್ಷಾ ಅಪೇಕ್ಷೆಯ ಅಂತಾಗಿದೆ. ಅಧಿಕತರಂ ದ್ವಿತೀಯ ವಿಭಕ್ತಿ ಶೀಘ್ರತರಂ ಇದ್ದ ಹಾಗೆ ಅಧಿಕತರಂ. ಮತ್ತೆ ಕ್ರಿಯಾ ವಿಶೇಷಣ ದ್ವಿತೀಯ ವಿಭಕ್ತಿ ಏಕವಚನ. ಆದರಿಷ್ಯಂತ, ಆದರಿಷ್ಯಂತ ಲುಂಗ್ ಪ್ರಥಮ ಏಕ. ಆದರ ಮಾಡುವುದು, ಪ್ರೀತಿ ತೋರುವುದು. ದರತಿ ಆ ಉಪಸರ್ಗ ಸೇರಿದಾಗ ಗೌರವಿಸುವುದು, ವಿಶ್ವಾಸದಿಂದ ನಡ್ಕೊಳ್ಳುವುದು ಅನ್ನುವ ಅರ್ಥದಲ್ಲಿ ಆ ಪ್ರಯೋಗ ಬರುತ್ತೆ. ನಾರಾಯಣ. ಚಿತ್ರಕಸ್ತು ವ್ಯಾಘ್ರಾದತಿ ಸುಂದರ. ಚಿತ್ರಕ ಅನ್ನೋದನ್ನ ತರಕ್ಷು ಅಂತಲೂ ಕರೀತಾರೆ, ಅಂದ್ರೆ ಚೀತಾ.
ಯಾವುದರ ಮೈಯಲ್ಲಿ ಹಲವು ಚುಕ್ಕೆಗಳು ಕಾಣಿಸುತ್ತೋ ಮತ್ತು ಹುಲಿಯ ಜಾತಿಯದ್ದೇ ಆಗಿ ಹುಲಿಗಿಂತ ಇನ್ನೂ ಸ್ವಲ್ಪ ಸ್ಲಿಮ್ ಆಗಿ ಇರುವಂತಹ ಚಿರತೆಯನ್ನ ಚೀತಾ ಅಂತ ಕರೀತಾರೆ. ಅದೇ ಚಿತ್ರಕ. ಚಿತ್ರಕಸ್ತು ವ್ಯಾಘ್ರಾದಪಿ ಸುಂದರ. ಅದಕ್ಕಿಂತ ಚಿರತೆಗಿಂತನೂ ಹೆಚ್ಚು ಸೌಂದರ್ಯವಂತವಾದ ಪ್ರಾಣಿ. ಇಲ್ಲಿ ನೋಡಿ, ಮತ್ತೆ ಕ್ರಿಯಾಪದವೇ ಇಲ್ಲ. ಚಿತ್ರಕಸ್ತು ವ್ಯಾಘ್ರಾದಪಿ ಸುಂದರ. ಚಿರತೆಯು ಹುಲಿಗಿಂತ ಅತ್ಯಂತ ಚಂದ. ಇಲ್ಲಿ ಕ್ರಿಯಾಪದ ಇಲ್ಲದೆ ಇದ್ರೂ ಕೂಡ ವಾಕ್ಯ ಸಲೀಸಾಗಿ ಅರ್ಥ ಆಗುತ್ತೆ. ವ್ಯಾಘ್ರಾದಪಿ, ವ್ಯಾಘ್ರದಿಂದಲೂ ಕೂಡ, ವ್ಯಾಘ್ರದ ದೆಸೆಯಿಂದ ಅತ್ಯಂತ ಸುಂದರ. ವ್ಯಾಘ್ರಾದಪಿ ಅನ್ನುವಲ್ಲಿ ಅಪಿ ಶಬ್ದ ಅವ್ಯಯ, ವ್ಯಾಘ್ರಾತ್ ಅನ್ನೋದು ಪಂಚಮಿ ವಿಭಕ್ತಿಯ ಶಬ್ದ. ಯಾವಾಗ್ಲೂ ಹೋಲಿಕೆಯನ್ನ ಮಾಡಿ ಹೇಳುವಾಗ ಪಂಚಮಿ ವಿಭಕ್ತಿ ಬರುತ್ತೆ. ಹಿಂದೆ ಹಾಗೆ ಇತರೇಭ್ಯ ಪಶುಭ್ಯ ಅಂತ ಅಲ್ಲೂ ಪಂಚಮಿ ವಿಭಕ್ತಿ ಬಂದಿತ್ತು. ಅದನ್ನ ಹೋಲಿಸಿದ್ರೆ ಅದಕ್ಕೆ ಅದರ ಜೊತೆಗೆ ಲೆಕ್ಕ ಹಾಕಿದ್ರೆ ಆಗ ಚಿತ್ರಕವು ಅತ್ಯಂತ ಸುಂದರವು. ವ್ಯಾಘ್ರಾದಪಿ ಸುಂದರ. ಚಿತ್ರಕಸ್ತು ತಕಾರಾದೇಶ ವಿಸರ್ಗ ಸಂಧಿ. ವ್ಯಾಘ್ರಾದಪಿ, ವ್ಯಾಘ್ರಾದಪಿ ಅನ್ನೋದು ಜಸ್ತ್ವ ಸಂಧಿ. ವ್ಯಾಘ್ರಾತ್ ಅಪಿ, ವ್ಯಾಘ್ರಾದಪಿ. ಸುಂದರ ಪುಲ್ಲಿಂಗ ಪ್ರಥಮ ಏಕ. ಚಿತ್ರಕಾಯ, ಚಿತ್ರ ಅಂದ್ರೆ ಬಗೆ ಬಗೆಯ ಚಿತ್ರ ಅಂದ್ರೆ ತುಂಬಾ ಆಶ್ಚರ್ಯ ಹುಟ್ಟಿಸುವ ಅಥವಾ ತುಂಬಾ ಸಂತೋಷ ಕೊಡುವ. ಕಾಯ ಅಂದ್ರೆ ಶರೀರ. ತುಂಬಾ ಆಶ್ಚರ್ಯ ತರುವ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅಳತೆ ಇಟ್ಟು ಯಾರೋ ಚುಕ್ಕೆ ಇಟ್ಟ ಹಾಗಿರುತ್ತೆ. ಲೆಕ್ಕಾಚಾರ ಮಾಡಿದ್ರೆ ಹಾಗೇನೆ ಇದ್ರೆ ಮಾತ್ರ ಅದು ಚಂದ ಇರುತ್ತೆ. ಇನ್ಯಾವ ತರನು ಅದನ್ನ ಬದಲಾಯಿಸಿದ್ರೆ, ಅದರ ಗುರುತುಗಳನ್ನ ಆಚೆ ಈಚೆ ಮಾಡಿದ್ರೆ ಅದರ ಚಂದ ಹೋಗುತ್ತೆ. ಹಾಗೆ ಅತ್ಯಂತ ಆಶ್ಚರ್ಯ ಹುಟ್ಟಿಸುವ ಕಾಯ, ಶರೀರವುಳ್ಳದ್ದು ಚಿತ್ರಕಾಯ. ಇತ್ಯಪ್ಯಯಂ ವ್ಯಪದಿಶ್ಯತೆ. ಚಿತ್ರಕಾಯ ಚಿತ್ರಕಸ್ಯ ಕಾಯ ಅಂತ ಮಾಡ್ಕೋಬೇಕಾ ಅಥವಾ ಚಿತ್ರ ಹೇಗೆ ಬಿಡಿಸ್ಕೊಳ್ಳೋದು? ಚಿತ್ರಕಸ್ಯ ಕಾಯ ಅಲ್ಲ. ಚಿತ್ರಕಾಯ ಅಂದ್ರೇನೆ ಚಿರತೆ. ಚಿತ್ರವಾದ ಕಾಯ ಉಳ್ಳದ್ದು ಯಾವುದು ಅದು ಚಿತ್ರಂ. ಕಾಯ ಹೌದು, ಕಾಯ ಶಬ್ದ ಪುಲ್ಲಿಂಗ. ಅಥವಾ ಕಾಯಂ ಎರಡೂನು ಸಮಾನಾರ್ಥಕ ಪದ ಅಲ್ವಾ? ಸಮಾನಾರ್ಥಕ ಪದ ಅಲ್ಲ, ಚಿತ್ರವಾದ ದೇಹ ಉಳ್ಳದ್ದು. ಅಲ್ಲ, ಚಿತ್ರಕಃ ಚಿತ್ರಕಾಯ ಎರಡು ಸಮಾನ. ಚಿತ್ರಕ ಬೇರೆನೇ ಶಬ್ದ. ಚಿತ್ರಕ ಶಬ್ದನೇ ಬೇರೆ, ಚಿತ್ರಕಾಯ ಶಬ್ದನೇ ಬೇರೆ. ಅದರ ಜೊತೆಗೆ ಇದನ್ನು ಹೋಲಿಸುವುದೇ ಬೇಡ. ಇನ್ನೊಂದು ಪದ ಅಷ್ಟೇ ಅದಕ್ಕೆ. ಒಂದೇ ನಿಮಿಷ. ಚಿತ್ರಂ ಕಾಯ ಯಸ್ಯ ಸಹ. ಚಿತ್ರವಾದ ಕಾಯ ಶರೀರ ಯಾವುದಕ್ಕಿದೆಯೋ ಅದು. ಚಿತ್ರಕಸ್ಯ ಅಂದ್ರೆ ಚಿರತೆಯ ಶರೀರ ಅಂತ ಆಯ್ತು. ನಮ್ಗೆ ಚಿರತೆಯ ಶರೀರ ಅಂತಲ್ಲ ಇಲ್ಲಿ ಚಿತ್ರ. ನಮ್ಗೆ ವಿಚಿತ್ರವಾದ ಶರೀರ ಉಳ್ಳದ್ದು, ಆಶ್ಚರ್ಯ ಹುಟ್ಟಿಸುವ ಶರೀರ ಉಳ್ಳದ್ದು ಅಂತ ಅದರ ಲಕ್ಷಣ. ಅದರಿಂದಾಗಿ ಚಿತ್ರಕಾಯ ಅನ್ನೋದು ಒಂದು ಪದ. ಹುಲಿ ಅದು ಚಿರತೆ ಅನ್ನೋದಕ್ಕೆ ಇನ್ನೊಂದು ಪದ ಚಿತ್ರಂ ಕಾಯ. ಅದಕ್ಕೆ ನೋಡಿ ಅಲ್ಲಿ ಇತ್ಯಪಿ ಅಯಂ ವ್ಯಪದಿಶ್ಯತೆ, ಹೀಗೂ ಕೂಡ ಕರೆಯುತ್ತಾರೆ. ಚಿತ್ರಂ ಕಾಯ ಯಸ್ಯ ಸಹ, ಹೀಗೂ ಅದರ ಹೆಸರನ್ನು ಕರೀತಾರೆ. ಇತ್ಯಪಿ ಅಯಂ ವ್ಯಪದಿಶ್ಯತೆ, ಹೀಗೂ ಕೂಡ ವ್ಯವಹರಿಸಲ್ಪಡುತ್ತದೆ. ಅಯಂ ವ್ಯಪದಿಶ್ಯತೆ. ಅಯಂ ಅಂದ್ರೆ ಈ ಚಿತ್ರಕವು, ಚಿತ್ರಕಾಯ ಎನ್ನುವುದಾಗಿಯೂ ಈ ಚಿತ್ರಕವು ವ್ಯಪದಿಶ್ಯತೆ. ಚಿತ್ರಕಾಯ ಎನ್ನುವುದಾಗಿ ಇದನ್ನ ಕರೆಯುತ್ತಾರೆ. ಇತಿ ಅಪಿ ಅಯಂ. ಇತಿ ಅಪಿ ಅನ್ನೋದು ಎರಡೂ ಕೂಡ ಅವ್ಯಯ.
ಅಯಂ ಅನ್ನೋದು ಪುಲ್ಲಿಂಗ ಪ್ರಥಮ ಏಕ, ಅಯಂ ಇಮೋ ಇಮೆ. ವ್ಯಪದಿಶ್ಯತೆ ದಿಶ ಅತಿಸರ್ಜನೆ, ಅದರ ಕರ್ಮಣಿ ಪ್ರಯೋಗದಲ್ಲಿ ವಿ ಅಪದಿಶ್ಯತೆ, ದಿಶತಿ ಅಂತ ಲಟ್ ಕರ್ತರಿ ಪ್ರಯೋಗದಲ್ಲಿ, ಕರ್ಮಣಿ ಪ್ರಯೋಗದಲ್ಲಿ ವ್ಯಪದಿಶ್ಯತೆ. ಇದು ಚಿತ್ರಕಾಯ ಎನ್ನುವುದಾಗಿಯೂ ಕರೆಯಲ್ಪಡುತ್ತದೆ. ಈ ಕರೆಯಲ್ಪಡುತ್ತದೆ ಅಂತ ಪ್ರಯೋಗ ಮಾಡಿದಾಗ ಅದು ಕರ್ಮಣಿ ಪ್ರಯೋಗ ಆಗುತ್ತೆ. ಚಿತ್ರಕಂ ಚಿತ್ರಕಾಯ ಇತಿ ವ್ಯಪದಿಶಂತಿ ಅಂತಲೂ ಹೇಳ್ಬೋದು. ಚಿತ್ರಕವು ಚಿತ್ರಕಾಯ ಎಂಬುದಾಗಿ ವ್ಯಪದೇಶ ಮಾಡ್ತಾರೆ. ಚಿತ್ರಕಾಯ ಇತಿ ವ್ಯಪದಿಶ್ಯತೆ, ಚಿತ್ರಕವನ್ನು ಚಿತ್ರಕಾಯ ಎಂದು ಕರೆಯುತ್ತಾರೆ. ಚಿತ್ರಕವನ್ನು ಚಿತ್ರಕಾಯ ಎಂಬುದಾಗಿಯೂ ಕರೆಯಲ್ಪಡುತ್ತದೆ. ಚಿತ್ರಕಾಯ ಎಂಬುದಾಗಿಯೂ ಕರೆಯಲ್ಪಡುತ್ತದೆ. ಚಿತ್ರಕವು ಒಂದು ಕರ್ತರಿ ಪ್ರಯೋಗ, ಇನ್ನೊಂದು ಕರ್ಮಣಿ ಪ್ರಯೋಗ. ಏಕದಾ ಚಿತ್ರಕಃ ಕಶ್ಚಿತ್ ಸ್ವಸ್ಯ ರೂಪೇಣ ಗರ್ವಿತಃ ಭೂತ್ವಾ. ಗುರುಗಳೇ, ಒಂದು ಪ್ರಶ್ನೆ ಇತ್ತು. ಹೇಳಿ. ಇಲ್ಲಿ ಇವಾಗ ನೀವು ಚಿತ್ರಕಾಯ ಅಂತ ಹೇಳುವಾಗ ಚಿತ್ರಂ ಕಾಯ ಯಸ್ಯ ಸಹ ಚಿತ್ರಕಾಯ ಅಂತ ಹೇಳಿದ್ರಿ. ಹಾಗೆ ಮಯೂರ ಶರೀರವು ಕೂಡ ವಿಚಿತ್ರವಾಗಿರುತ್ತೆ, ಸುಂದರವಾಗಿರುತ್ತೆ. ಮಯೂರಕ್ಕೆ ಚಿತ್ರಕಾಯ ಅಂತ ಹೇಳ್ಬಹುದಾ? ಅದು ಕಾಯದಲ್ಲಿರುವುದಲ್ಲ, ಶರೀರದಲ್ಲಿರುವುದಲ್ಲ. ಶರೀರದ ಒಂದು ಗರಿ ಬಿಚ್ಚಿದಾಗ ಮಾತ್ರ ಇರುತ್ತೆ, ಅದು ಬಿದ್ದು ಹೋಗುವಂಥದ್ದು ಗರಿ. ಅದು ಹಾಗೆ ಅದರ ಮೈಯಲ್ಲೇ ಇರಲ್ಲ. ಇದು ಹುಟ್ಟಿದಾಗಿನಿಂದ ಕೊನೆ ತನಕನೂ ಕಾಯದ ಭಾಗವಾಗಿ ಇರುವಂಥದ್ದು. ಸರಿ. ಚಿತ್ರಪಕ್ಷ ಅಂತ ಬೇಕಾದ್ರೆ ಹೇಳ್ಬೋದು. ಚಿತ್ರಪಕ್ಷ ಅಂದ್ರೆ ಪಕ್ಷ ಅಂದ್ರೆ ರೆಕ್ಕೆ ಅಂತ. ಚಿತ್ರವಾದ ಪಕ್ಷ ಉಳ್ಳದ್ದು ಅಂತ. Gari, you just mentioned Gari. That is, what is Gari use? Gari ಹೇಳಿದೆ ಅಲ್ವಾ, ಅದು ಪಕ್ಷ. ಪಕ್ಷ ಅಂದ್ರೆ ಹಾರ್ಲಿಕ್ಕೆ ಬರ್ಡಿಗೆ ಸೈಡ್ ಅಲ್ಲಿ ವಿಂಗ್ಸ್ ಇರುತ್ತಲ್ಲ, ವಿಂಗ್ಸ್ ಅನ್ನ ಗರಿ ಅಂತ ಹೇಳ್ತಾರೆ. Then what is feather? Feather ಗೆ ಬೇರೆ ಏನಾದಿದೆಯಾ? Feather is a part of the wing. Okay, what is feather then? When you have bird's feather, what do you call it? ರೆಕ್ಕೆಯಾ? ಅದೇ ವಿಂಗ್ಸ್ ಅಂದ್ರೆ ರೆಕ್ಕೆ. That is wing. Wing ಅಂದ್ರೆ ರೆಕ್ಕೆ. Feather. Okay. That is the difference I wanted to know. Okay, thank you. ಹೌದು. ಏಕದಾ ಒಂದು ಬಾರಿ, ಚಿತ್ರಕಃ ಚಿರತೆಯು, ಕಶ್ಚಿತ್ ಯಾವುದೋ ಒಂದು, ಸ್ವಸ್ಯ ರೂಪೇಣ ಅಂದ್ರೆ ಕಶ್ಚಿತ್ ಚಿತ್ರಕಃ ಅಂತ ಹಾಗೆ ಅರ್ಥ ಆಗುತ್ತೆ. ಯಾವುದೋ ಒಂದು ಚಿರತೆಯು ಸ್ವಸ್ಯ ರೂಪೇಣ ತನ್ನ ಸೌಂದರ್ಯದ ವಿಷಯದಲ್ಲಿ ಗರ್ವಿತಃ ಭೂತ್ವ ತುಂಬಾ ಅಹಂಕಾರಕ್ಕೆ ಒಳಗಾಗಿ, ಮೃಗಸಭಾಯಾಮ್ ಪ್ರಾಣಿಗಳ ಗುಂಪಿನಲ್ಲಿ, ಏವಂ ಈ ರೀತಿಯಾಗಿ, ಅಬ್ರವೀತ್ ಹೇಳಿತು. ಅಂದ್ರೆ ಒಂದ್ಸರ್ತಿ ಒಂದ್ ಚಿರತೆ ತನ್ನ ಸೌಂದರ್ಯಕ್ಕೆ ತಾನೇ ಮರುಳಾಗಿ ಒಂದ್ ಸಭೆಯಲ್ಲಿ ಹೀಗೆ ಹೇಳ್ತು. ಏನ್ ಹೇಳಿತು ಅಂತ ಮುಂದೆ ಇದೆ ಇಲ್ಲಿ. ಏಕದಾ ಅನ್ನೋದು ಅವ್ಯಯ, ಒಂದು ಬಾರಿ. ಚಿತ್ರಕಃ ಅದು ಪುಲ್ಲಿಂಗ ಪ್ರಥಮ ಏಕ, ಕಶ್ಚಿತ್ ಅದು ಅವ್ಯಯ, ಸ್ವಸ್ಯ ರೂಪೇಣ ತನ್ನ ರೂಪದಿಂದ, ಸ್ವಸ್ಯ ಷಷ್ಠಿ ಏಕ, ರೂಪೇಣ ತೃತೀಯ ಏಕ, ಗರ್ವಿತಃ ತಪ್ರತ್ಯಯಾಂತವಾದ ಶಬ್ದ, ಭೂತ್ವಾ ತ್ವಾ ಪ್ರತ್ಯಯಾಂತವಾದ ಶಬ್ದ, ಮೃಗಸಭಾಯಾಮ್ ಮೃಗಸಭಾ ಪ್ರಾಣಿಗಳ ಗುಂಪಿನಲ್ಲಿ, ಮೃಗಾಣಾಂ ಸಭಾ ಮೃಗಸಭಾ, ಸಭಾಯಾಮ್ ಸಪ್ತಮಿ ಭಕ್ತಿ ಏಕವಚನ. ಏವಂ ಈ ರೀತಿಯಾಗಿ, ಅಬ್ರವಿ ಹೇಳಿತು, ಋಣ್ವ್ಯಕ್ತಾಯಾಂ ವಾಚಿ, ಲಂಗ್ ಪ್ರಥಮ ಏಕ. ಸಿಂಹ ನ ಮಮ ತುಲಾಂ ಭಜತೆ, ಸಿಂಹವು ನನಗೆ ಸಮಾನವಾದದ್ದಲ್ಲ. ತುಲಾ ಅಂದ್ರೆ ತೂಗುವುದು,
ನನಗೆ ತೂಗುವಂತಹ ಪ್ರಾಣಿ ಅಲ್ಲ. ಸಿಂಹ, ಸಿಂಹವು ನ, ಅದು ನ ಭಜತೆ ಅಲ್ಲಿಗೆ ಅನ್ವಯ ಆಗುತ್ತೆ. ಮಮ ತುಲಾಂ ನ ಭಜತೆ, ನನಗೆ ಸಮಾನತೆಯನ್ನು ಹೊಂದುವುದಿಲ್ಲ, ಅಂದ್ರೆ ನಾನು ಅದಕ್ಕಿಂತ ಗ್ರೇಟು, ಅದಕ್ಕಿಂತ ಸುಂದರ ಅಂತ. ಸಿಂಹ ಮಮ ತುಲಾಂ, ನನ್ನ ಸಾಮ್ಯವನ್ನು ನ ಭಜತೆ, ಹೊಂದುವುದಿಲ್ಲ. ಅತಃ ಅಹಮೇವ ಮೃಗರಾಜ್ಯೆ ಅಭಿಷೇಕ್ತವ್ಯ, ಆದ್ದರಿಂದ ಅಹಮೇವ ನಾನೇ, ಮೃಗರಾಜ್ಯೆ ಪ್ರಾಣಿಗಳ ರಾಜ್ಯದಲ್ಲಿ, ಅಭಿಷೇಕ್ತವ್ಯ, ಅಭಿಷೇಕ್ತವ್ಯ ಅಂದ್ರೆ ಅಭಿಷೇಕಕ್ಕೆ ಒಳಗಾಗಬೇಕಾದವನು. ಈ ತವ್ಯತ್ ಪ್ರತ್ಯಯ ಅನ್ನೋದು ಮಾಡಲೇಬೇಕಾದ್ದು ಅನ್ನೋ ಅರ್ಥದಲ್ಲಿ ಹೇಳುತ್ತೆ. ಅಭಿಷೇಕ್ತವ್ಯ, ಅಭಿಷೇಕ ಮಾಡಲೇಬೇಕಾದ್ದು ಅಂತ. ಮೃಗರಾಜ್ಯದಲ್ಲಿ ನಾನೇ ಅಭಿಷೇಕಕ್ಕೆ, ಅತಃ ಅಂದ್ರೆ ಹಿಂದೆ ಹೇಳಿದ್ದು ಕಾರಣ. ಸಿಂಹವು ಕೂಡ ನನಗೆ ಸಮಾನವಾದದ್ದಲ್ಲ, ಆದ್ದರಿಂದ ನಾನೇ ಈ ಪ್ರಾಣಿಗಳ ರಾಜ್ಯದಲ್ಲಿ ಅಭಿಷೇಕಕ್ಕೆ ಒಳಗಾಗಬೇಕಾದವನು, ಅಭಿಷೇಕಕ್ಕೆ ಅರ್ಹನು ಅಂತ ಅರ್ಥ. ಅಭಿಷೇಕ್ತವ್ಯ ಇತಿ ಎಂಬುದಾಗಿ. ಸಿಂಹ ಪುಲ್ಲಿಂಗ ಪ್ರಥಮ ಏಕ, ನ ಅವ್ಯಯ, ಮಮ ಷಷ್ಠಿ ಏಕ, ತುಲಾಂ ದ್ವಿತೀಯ ವಿಭಕ್ತಿ ಏಕವಚನ. ಭಜತೆ, ಭಜ ಸೇವಾಯಾಂ ಧಾತುವಿನ ಲಟ್ ಪ್ರಥಮ ಏಕ. ಅತಃ ಅವ್ಯಯ, ಅಹಂ ಪ್ರಥಮ ವಿಭಕ್ತಿ ಏಕವಚನ ತ್ರಿಲಿಂಗಕಃ, ಅಹಂ ಆವಾಂ ವಯಂ ನಾನು. ಏವ ಅವ್ಯಯ, ಅಹಂ ಏವ ಅಹಮೇವ. ಅಥೋ ಅಹಂ ಅಥೋಹಂ, ಇದು ಅತಃ ಅನ್ನೋದಕ್ಕೆ ಉಕಾರ ಬಂದು ಅಥೋ ಅಂತಾಗಿ, ಅಹಂ ಅನ್ನೋದಿರೋದ್ರಿಂದಾಗಿ ಪೂರ್ವರೂಪ ಸಂಧಿಯಾಗಿ ಅಥೋಹಂ. ಅಭಿಷೇಕ್ತವ್ಯ, ತವ್ಯತ್ ಪ್ರತ್ಯಯ ಅಂತಲಾದ ಶಬ್ದ. ಅಭಿಷೇಕ ಧಾತುವಿಗೆ ತವ್ಯತ್ ಪ್ರತ್ಯಯ ಬಂದ್ರೆ ಅಭಿಷೇಕ್ತವ್ಯ, ಅದು ಸಿಚ ಅಂತ ಧಾತುವಿಗೆ, ಚೇಚನೆ ಅನ್ನುವ ಧಾತುವಿಗೆ ಬಂದ ರೂಪ. ಅಭಿಷೇಕ್ತವ್ಯ ಇತಿ, ಇತಿ ಅನ್ನೋದು ಮತ್ತೆ ಅವ್ಯಯ. ತೇಷಾಂ ಮಧ್ಯತಃ ಕ್ರೋಷ್ಟ ಉವಾಚ. ಗುರುಗಳೇ ಒಂದು ಪ್ರಶ್ನೆ. ಹೇಳಿ. ಇಲ್ಲಿ ಸಿಂಹೋ ನ ಮಮ ತುಲಾಂ ಭಜತೆ ನಲ್ಲಿ ಭಜತೆ ಅನ್ನೋದಕ್ಕೆ ನೀವು ಹೊಂದುವುದಿಲ್ಲ ಅಂತ ಅರ್ಥ ಹೇಳಿದ್ರಿ. ನಾವು ಇವಾಗ ಭಜನೆ ಅಂತ ಹೇಳ್ತೀವಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಭಜನೆ ಅನ್ನೋದು ಅದು ಸೇವೆಯ ಒಂದು ಭಾಗವಾಗಿ ನಾವು ಕನ್ನಡದಲ್ಲಿ ಹಾಗೆ ಬಳಸ್ತೇವೆ. ಸಂಸ್ಕೃತದಲ್ಲಿ ಭಜನ ಅಂತಂದ್ರೆ ಈ ಅರ್ಥ ಇಲ್ಲ. ನಾವು ಕನ್ನಡದಲ್ಲಿ ಅದು ಸೇವೆಯ ಒಂದು ಭಾಗವಾಗಿ ತಗೊಳ್ಳೋದು. ಹೊಂದುವುದು, ದೇವರನ್ನ ಹೊಂದುವುದು ಅನ್ನುವ ಅರ್ಥದಲ್ಲಿ ಸೇವೆ ಶಬ್ದ ಇರುವುದು. ದೇವರನ್ನ ಒಬ್ಬ ಭಕ್ತ ಸರ್ವಾತ್ಮನ ಹೊಂದುತ್ತಾನೆ, ಅದಕ್ಕೆ ಸಾಧನವಾದದ್ದು ಕೈ ಚಪ್ಪಾಳೆ ತಟ್ಟಿ ಭಜನೆ ಮಾಡುವುದು. ಆದ್ರೆ ಭಜನೆ ಅನ್ನುವ ಶಬ್ದಕ್ಕೆ ನಾವು ಇಲ್ಲಿ ಭಜ ಸೇವಾಯಾಮ್ ಅನ್ನುವ ಅರ್ಥದಲ್ಲಿ ಏನಿದೆ, ನೇರವಾಗಿ ಅಷ್ಟೇ ಅರ್ಥ ಅಲ್ಲ. ಭಜನೆ ಅನ್ನೋದಕ್ಕೆ ಕೈ ಚಪ್ಪಾಳೆ ತಟ್ಟುದು ಅಂತ ಅಷ್ಟೇ ಅರ್ಥ ಅಲ್ಲ. ಸೇವನೆಯ ಅನೇಕ ಮಾಧ್ಯಮಗಳಲ್ಲಿ ಅದು ಒಂದಾಗತ್ತಷ್ಟೇ. ಕರೆಯಲ್ಪಡುತ್ತೆ ಅಂತಲ್ಲ. ತುಲಾಂ ಭಜತೆ, ಸಾಮ್ಯವನ್ನು ಹೊಂದುತ್ತದೆ. ಹೊಂದುವುದು ಅಂದ್ರೆ ಅಲ್ಲಿ ಸೇರುವುದು. ಸಿಂಹವು ನನ್ನನ್ನ ಸೇರುವುದು ಸಾಧ್ಯವಿಲ್ಲ, ನನ್ನ ಗುಂಪಿನಲ್ಲಿ ಸೇರುವುದು ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಸಿಂಹಕ್ಕಿಂತ ಮಿಗಿಲು, ನನ್ನ ಸಾಮ್ಯವನ್ನು ಹೊಂದುವುದಿಲ್ಲ. ಭಜತೆ ಸಾರಿ, ಗೋ ಹೆಡ್. ಹೇಳಿ. It's okay. So, bhajate here means not worth, is it? Is that the meaning here in this sentence? Or cannot be compared? Which is the meaning? ಅಂದ್ರೆ ಒಂದರ್ಥದಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಅರ್ಥದನ್ನೇ ಆಗೋದಿಲ್ಲ. ಸರಿ. ನ ಭಜತೆ, ಅದು ನ ಇರುವುದರಿಂದ ಕಂಪೇರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದು. ಆಗ್ತಿಲ್ಲ. ಓಕೆ. ತೇಷಾಂ ಮಧ್ಯತಃ ಕ್ರೋಷ್ಟ ಉವಾಚ, ಆ ಪ್ರಾಣಿಗಳ ಗುಂಪಿನಲ್ಲಿ
ನರಿಯು, ಕ್ರೋಷ್ಟ ಅಂದ್ರೆ ನರಿಗೆ ಒಂದು ಹೆಸರು. ಕ್ರೋಷ್ಟ ಅನ್ನೋದು ಋಕಾರ ಅಂತವಾದ ಶಬ್ದ. ಕ್ರೋಷ್ಟೃ ಶಬ್ದ ಅಥವಾ ಪ್ರಥಮ ವಿಭಕ್ತಿ ಕ್ರೋಷ್ಟ ಆಗುತ್ತೆ. ಕ್ರೋಷ್ಟೃ. ಕ್ರೋಷ್ಟ ಉವಾಚ ಹೇಳಿತು, ಆರ್ಯ ಎಲೈ. ಆರ್ಯ ಅಂದ್ರೆ ಗೌರವದಿಂದ ಕರೆಯುವಂಥದ್ದು, ಪೂಜ್ಯನೇ ಅನ್ನೋ ಅರ್ಥದಲ್ಲಿ. ಪೂಜ್ಯ ಅಂತಾನೆ ಅರ್ಥ ಆಗುದಲ್ಲ, ಒಟ್ಟು ಸ್ಥಾನದಿಂದ ಹಿರಿಯ ಅಥವಾ ಸ್ಥಾನದಿಂದ ನಮ್ಗೆ ಎಲ್ರಿಗೂ ಎತ್ತರದವನು ಅಂತ ಅನ್ನೋ ಅರ್ಥದಲ್ಲಿ. ತ್ವಮೇಕಂ ಗಜಂ ನಿಹತ್ಯ ಮೃಗ ಪರಿವಾರಂ ತರ್ಪಯ. ಈ ಹುಲ್ಲಿ ಯಾವುದು, ಈ ನರಿ ಅದು ಇನ್ನೂ ಬುದ್ಧಿವಂತ. ಸರಿಯಪ್ಪ, ನಿನ್ನನ್ನು ರಾಜನನ್ನಾಗಿ ಮಾಡೋಣ, ಆದ್ರೆ ಒಂದೇ ಒಂದು ಆನೆಯನ್ನು ಕೊಂದು ಎಲ್ರಿಗೂ ಊಟ ಹಾಕ್ಬಿಡ್. ನೀನು ಊಟ ಹಾಕಿದ್ರೆ ನಾವೆಲ್ಲರೂ ಕೂಡ ನಿನ್ನನ್ನು ರಾಜ ಅಂತ ಒಪ್ಕೊಳ್ತೇವೆ. ಚಿರತೆಗೆ ಟೆನ್ಷನ್ ಆಯ್ತು. ಸಿಂಹ ಈಗ ಅವರು ಚಂದ ಇದ್ದಾರೆ ಅಂತ ನೋಡಿ ಅವರನ್ನ ಅಧಿಕಾರಿಗಳನ್ನಾಗಿಸುವುದು, ಸಮರ್ಥರಿದ್ದಾರೆ ಅಂತ ನೋಡಿ ಅವರನ್ನ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋ ಈ ಪ್ರಶ್ನೆಯನ್ನ ಈ ಕತೆ ಬಹಳ ಚೆನ್ನಾಗಿ ಹೇಳುತ್ತೆ. ಬಹಳ ಸಂದರ್ಭಗಳಲ್ಲಿ ನಾವು ಅವರು ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನ ಅಧಿಕಾರದಲ್ಲಿ ಇಡ್ತೇವೆ. ಆದ್ರೆ ಮಾತಾಡುವುದೇ ಕೆಲಸ ಅಲ್ವಲ್ಲ, ಕೆಲಸ ಮಾತಾಡ್ಬೇಕಲ್ವಾ, ಅದು ಗೊತ್ತಾಗುದಿಲ್ಲ ಏನು ಅಂತ. ಅವ್ರು ಮಾಡಿದ ಕೆಲಸದಿಂದ ನಮಗೆ ಇಷ್ಟ ಆಗ್ಬೇಕು ಹೊರತು ಅವ್ರು ಮಾತಾಡಿದ್ದೇ ಇಷ್ಟ ಆಗಿ ಅವ್ರು ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಅದು ಎಷ್ಟೋ ಸರ್ತಿ ನಮಗೆ ಸೋಲು ತಂದು ಕೊಡುತ್ತೆ. ಅದನ್ನೇ ಈ ಕತೆ ಹೇಳುವ ದೃಷ್ಟಿಯಿಂದ ನೀನು ಒಂದು ಸಾಧ್ಯವಾದ್ರೆ ಒಂದು ಆನೆಯನ್ನ ಕೊಂದು ಮೃಗ ಪರಿವಾರವನ್ನು ತರ್ಪಯ, ಮೃಗ ಪರಿವಾರವನ್ನ ಸಂಹಾರ ಮಾಡು. ತರ್ಪಯ ಅಂದ್ರೆ ತೃಪ್ತಿಪಡಿಸು. ತ್ವಂ ನೀನು, ಏಕಂ ಒಂದು, ಗಜಂ ಆನೆಯನ್ನು, ನಿಹತ್ಯ ಕೊಂದು, ಮೃಗ ಪರಿವಾರಂ ಈ ಪ್ರಾಣಿಗಳ ಸಮೂಹವನ್ನು, ತರ್ಪಯ ತೃಪ್ತಿಪಡಿಸು. ಏನ ತ್ವಾಂ ಮೃಗರಾಜ್ಯೇ ಅಭಿಷೇಕ್ಷ್ಯಾಮಃ. ಯಾವ್ದು ಆ ಕಾರಣದಿಂದ, ಏನ ಅಂದ್ರೆ ಆ ಯಾವ ಕಾರಣದಿಂದ ನೀನ್ ಹೇಳಿದ್ಯಲ್ವಾ, ನನ್ನನ್ನು ಮೃಗ ಸಮೂಹದಲ್ಲಿ ರಾಜನನ್ನಾಗಿ ಅಭಿಷೇಕ ಮಾಡಬೇಕು ಅಂತ. ಯಾವ ಕಾರಣಕ್ಕೆ ನಾವು ನಿಮ್ಮನ್ನ ಮೃಗರಾಜನನ್ನ ರಾಜ್ಯದಲ್ಲಿ ರಾಜನನ್ನಾಗಿ ಅಭಿಷೇಕ ಮಾಡಬೇಕು ಅಂತ ನೀನು ಅಪೇಕ್ಷೆ ಪಡ್ತಿದ್ಯೋ ಆ ವಿಷಯದಲ್ಲಿ ನೀನು ಒಂದು ಆನೆಯನ್ನು ಕೊಂದು ನಮ್ಗೆಲ್ರಿಗೂ ಕೂಡ ತೃಪ್ತಿಪಡಿಸು. ಏನತ್ವಾಂ ಯಾವ ಕಾರಣಕ್ಕಾಗಿ ನಿಮ್ಮನ್ನು ನಾವು ಮೃಗರಾಜ್ಯದಲ್ಲಿ ಅಭಿಷೇಕ್ಷ್ಯಾಮಃ ಅಭಿಷೇಕ ಮಾಡಬೇಕು ಅಂತ ನೀನು ಅಪೇಕ್ಷೆ ಪಡ್ತಿದ್ಯೋ. ಅಭಿಷೇಕ್ಷ್ಯಾಮಃ ಅಂದ್ರೆ ಅದು ಭವಿಷ್ಯದ ಅರ್ಥದಲ್ಲೇ ಮತ್ತೆ ಪ್ರಯೋಗ. ರಾಜ್ಯೇ ಅಭಿಷೇಕ್ಷ್ಯಾಮಃ, ಏನತ್ವಾಂ ಯಾವ ಕಾರಣಕ್ಕೆ ನಾನು ನಿಮ್ಮನ್ನು ಅಭಿಷೇಕ ಮಾಡಬಹುದೋ ಆ ಕಾರಣಕ್ಕೆ ನೀನು ಒಂದು ಆನೆಯನ್ನ ಕೊಂದು ಇಡೀ ಈ ಪ್ರಾಣಿಗಳ ಪರಿವಾರವನ್ನು ಸಂಹಾರ ಮಾಡಿ ಅಂದ್ರೆ ತೃಪ್ತಿಪಡಿಸಿದ್ರೆ ನೀನು ಸಿಂಹಾಸನದಲ್ಲಿ ಏರ್ಲಿಕ್ಕೆ ಅರ್ಹಾಗ್ತಿ ಅಂತ ಒಟ್ಟು ಅದರ ಅಭಿಪ್ರಾಯ. ಏನ ತೃತೀಯ ಏಕ, ತ್ವಾಂ ದ್ವಿತೀಯ ಏಕ, ಮೃಗರಾಜ್ಯೇ ಸಪ್ತಮಿ ಏಕ, ಅಭಿಷೇಕ್ಷ್ಯಾಮಃ ಲೃಟ್ ಉತ್ತಮ ಬಹು, ಅಭಿಷೇಕ್ಷ್ಯತಿ ಅಭಿಷೇಕ್ಷ್ಯಾಮಃ ಇತಿ. ಸರಿ, ಇವತ್ತು ಎಷ್ಟು ಸಾಕು. ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠ ನೋಡೋಣ. ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು. ಧನ್ಯವಾದಗಳು ಗುರುವೇ. ನಮಸ್ತೆ.